ಈ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ವಿಪರೀತ ಒತ್ತಡ ಹತಾಶೆಯಲ್ಲಿ ಕುಮಾರಸ್ವಾಮಿ ಇದಾರ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಬೆಳಗ್ಗಿನಿಂದ ನಿಗದಿಯಾಗಿದ್ದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಬಹಳ ಲೇಟ್ ಆಗ್ತಾ ಇದೆ. ನಾಳೆ ಸಾಲ ಮನ್ನಾ ವಿಚಾರದಲ್ಲಿ ನನ್ನ ನಿಲುವನ್ನ ಸ್ಪಷ್ಟಪಡಿಸ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ರಚನೆ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗದೆ ಸಿಎಂ ಹೈರಾಣಾಗಿ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಮಾತು. ಬೆಳಗ್ಗೆ 10 ಗಂಟೆಗೆ ಜನತಾ ದರ್ಶನ ವಿಚಾರ ನಿಗದಿಯಾಗಿತ್ತು. ಆದ್ರೆ 3 ಗಂಟೆ ಲೇಟ್ ಆಗಿ ಜನತಾ ದರ್ಶನ ಶುರುವಾಯಿತು. 1 ಗಂಟೆಗೆ ಜನತಾ ದರ್ಶನ ಶುರುವಾಯಿತು. ಬಂದಿದ್ದಂತ ಜನ ಕಾದು ಹಣ್ಣಗಾಯ್ ನೀರ್ಗಾಯ್ ಆದ್ಮೇಲೆ ಜನತಾ ದರ್ಶನ ಶುರುವಾಯಿತು. ಮೊದಲು ವಿಜಯನಗರದ ಆದಿಚುಂಚನಗಿರಿ ಮಠಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ನೀಡಿದ್ರು. ನಿರ್ಮಲಾನಂದನಾಥ ಶ್ರೀಗಳೊಂದಿಗೆ ಚರ್ಚೆ ನಡೆಸಿದ್ರು ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಬಳಿಕ ಖಾಸಗಿ ಹೋಟೆಲ್ಗೆ ತೆರಳಿ ಅಲ್ಲೂ ಕೂಡ ಗೌಪ್ಯ ಸಭೆಯನ್ನ ನಡೆಸಿದ್ರು. 3 ಗಂಟೆ ಲೇಟ್ ಆಗಿ ಗೃಹ ಕಚೇರಿ ಕೃಷ್ಣಾಗೆ ಸಿಎಂ ಕುಮಾರಸ್ವಾಮಿ ಆಗಮಿಸಿದ್ರು. ಬೆಳಗ್ಗೆ 10 ಗಂಟೆಗೆ ಅವರ ಮೊದಲೇ ನಿಗದಿಯಾಗಿದ್ದ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಜನತಾ ದರ್ಶನ. ಆದ್ರೆ ಎಲ್ಲವನ್ನ ಕೂಡ ಚೇಂಜ್ ಮಾಡಿದಂತ ಕುಮಾರಸ್ವಾಮಿ ನೇರವಾಗಿ ಮಠಕ್ಕೆ ತೆರಳಿ ಸ್ವಾಮಿಗಳನ್ನ ಭೇಟಿಯಾದ್ರು. ಬಳಿಕ ಖಾಸಗಿ ಹೋಟೆಲ್ಗೆ ಹೋಗಿ ಗೌಪ್ಯ ಸಭೆಯನ್ನ ನಡೆಸಿದ್ರು. ಬಳಿಕ 1 ಗಂಟೆಗೆ ಆಗಮಿಸಿ ಅವರು ಜನತಾ ದರ್ಶನವನ್ನ ನಡೆಸಿದ್ರು. 11ವರೆಗೆ ಕೃಷ್ಣಾದಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ಕೂಡ ನಡೆಯಬೇಕಾಗಿತ್ತು. ಅದು ಕೂಡ ಲೇಟ್ ಆಯ್ತು. ಬಹಳ ವಿಳಂಬವಾಗಿ ಆ ಸಭೆ ಕೂಡ ಈಗ ಆರಂಭ ಆಗಿದೆ. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಹೇಳಿಕೆಗಳು, ಅವರ ನಡವಳಿಕೆ ಎಲ್ಲವೂ ಕೂಡ ಅವರು ತೀವ್ರ ಒತ್ತಡದಲ್ಲಿ ಇದ್ದಾರಾ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಸರ್ಕಾರ ರಚನೆ ಆಗುವ ಹಂತದ 1-2 ದಿನ ಬಿಟ್ರೆ ಕುಮಾರಸ್ವಾಮಿ ಅವರು ನಂತರ ಕೊಟ್ಟಂತಹ ಪ್ರತಿಯೊಂದು ಹೇಳಿಕೆ ಕೂಡ ಒಂದು ರೀತಿ ಅವರ ಮನಸ್ಸಿನಲ್ಲಿರುವಂತಹ ತಳಮಳವನ್ನೇ ಸೂಚಿಸ್ತಾ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇರುವಂತಹ ವಿಚಾರ. ಇವತ್ತಿನ ಬೆಳವಣಿಗೆಗಳು ಕೂಡ ಅಷ್ಟೇ ಇದೇ ವಿಚಾರವನ್ನ ಸಾರಿ ಹೇಳ್ತಾ ಇದೆ. ಅರ್ಧ ಗಂಟೆ 1 ಗಂಟೆ ಅಥವಾ ಬೆಂಗಳೂರಲ್ಲಿ ಇಲ್ಲ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಅಂದ್ರೆ ಅಷ್ಟೆಲ್ಲ ಡಿಲೇ ಆಗೋದು ಓಕೆ. ಆದ್ರೆ ಯಾವುದೇ ಪೂರ್ವ ನಿಗದಿತ ಕಾರ್ಯಕ್ರಮ ಇಲ್ಲದೆ ಹೋದ್ರೂ ಕೂಡ ಇದೇ ಕಾರ್ಯಕ್ರಮ ಮುಂಚೆನೆ ಫಿಕ್ಸ್ ಆಗಿದ್ರು ಕೂಡ ಅವರು 3 ಗಂಟೆ ಲೇಟ್ ಆಗಿ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು. ಹಾಗೆ ಅಧಿಕಾರಿಗಳ ಸಭೆ ಕೂಡ ತುಂಬಾ 11ವರೆಗೆ ಆರಂಭ ಆಗಬೇಕಾಗಿದ್ದಂತ ಸಭೆ 1:30-2 ಗಂಟೆ ಬಳಿಕ ಆರಂಭ ಆಗ್ತಾ ಇರುವಂತದ್ದು ಇಲ್ಲಿ ಸಾಕಷ್ಟು ವಿಭಿನ್ನ ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ.